ಫರಂಗಿಪೇಟೆಯ ಅಪ್ರಾಪ್ತ ಬಾಲಕ ದಿಗಂತ್ ನಾಪತ್ತೆಯಾಗಿ 12 ದಿನಗಳು ಕಳೆದಿದೆ. 12 ದಿನಗಳ ಬಳಿಕ ಇವತ್ತು ಆತನ ಸುಳಿವು ಪತ್ತೆಯಾಗಿದೆ. ಆತ ಇದ್ದಾನೆ ಅನ್ನುವಂಥದ್ದನ್ನು ಮನೆಯವರಿಗೆ ಕರೆ ಮಾಡಿ ಹೇಳಿದ್ದಾನೆ. ಹಾಗಾಗಿ ಮನೆಯಲ್ಲಿ ಇವತ್ತು ಸಂತಸ ಮನೆ ಮಾಡಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಿಗಂತ್ನ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ಇವತ್ತು ದಿಗಂತ್ ಅವರು ನಿಮಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನು ಅನಿಸುತ್ತೆ? ಇವತ್ತು ಕಳೆದ 12 ದಿನಗಳಿಂದ ಅವರು ನಾಪತ್ತೆ ಆಗಿದ್ರು, ಇವತ್ತು ಪತ್ತೆ ಆಗಿದ್ರು, ಏನು ಅನಿಸುತ್ತೆ? ತುಂಬ ಸಂತೋಷವಾಯಿತು ನಮಗೆ. ಅವನು ಇದ್ದಾನೆ ಅಂತ ಗೊತ್ತಾಯ್ತಲ್ಲ, ಹಾಗೆ ಮತ್ತೆ ಎಂತ ಅಂತ ಹೇಳೋದು, ನಾವು ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ರು ಪೊಲೀಸ್ನವರು. ಯಾರು ಕರೆ ಮಾಡಿ? ಅವರೇ ಕರೆ ಮಾಡಿದ್ರ? ಕರೆ ಮಾಡಿದ್ದು ಯಾರೋ ಡಿಮಾರ್ಟ್ನವರಿಂದ ಇವರಿಗೆ ಕರೆ ಮಾಡಿದರು. ಅವರು ಬಂದು ನಾನು ಕೆಳಗಿದ್ದೆ, ಅವ್ರ ಮೇಲೆ ಮಲಗಿದ್ರು ರೂಮಲ್ಲಿ. ಹಾಗೆ ಅವರಿಗೆ ಕಾಲ್ ಬಂದಾಗ ಅವರು ಮತ್ತೆ ಅಣ್ಣನ ಮಗನ ಹತ್ರ ಕಳಿಸಿದರು. ಮತ್ತು ಕೆಳಗೆ ಬಂದು ಪುನಃ ನಾವು ಫೋನ್ ಮಾಡಿದ್ದೇವೆ. ಆಗ ಅವ ಮಾತನಾಡಿದ ನಮ್ಮ ಹತ್ರ. ಏನು ಹೇಳಿದರು ಮೇಡಮ್? ಫೋನ್ ಮಾಡಿ ಯಾರ ಫೋನಿಂದ ಫೋನ್ ಮಾಡಿದರು? ನಿಮಗೆ ಫೋನ್ ಮಾಡಿದ್ರು? ನನಗೆ ಮೊಬೈಲ್ ಕಾಲ್ ಬಂತು. ಬರುವಾಗ ನಾವು ಉಡುಪಿಯಿಂದ ಮಾತಾಡೋದು. ದಿಗಂತ್ ನೀವೇನಾಗಬೇಕು ಕೇಳಿದರು. ಅದಕ್ಕೆ ನಾನು ಹೇಳಿದೆ, ದಿಗಂತ್ಗೆ ನಾನು ತಾಯಿ ಆಗಬೇಕು. ಏನು ಎಲ್ಲಿಂದ ಮಾತಾಡ್ತಿದ್ದೀರಾ, ಯಾರು ಮಾತಾಡೋದು ನೀವು ಅಂತ ನಾನು ಕೇಳಿದೆ. ಅದು ಕೇಳಿದೆ, ನಾನು ಉಡುಪಿಯಿಂದ ನಾನು ಮಾತಾಡ್ತಿರೋದು ಅಂತ ಹೇಳಿದರು. ಅದಕ್ಕೆ ನನಗೆ ಒಂಥರ ಅದು, ನಾನು ಅನಿಸಿದೆ ಪೊಲೀಸರು ಇರ್ಬೋದಂತ ನನ್ನ ಅನಿಸಿಕೆ ಪ್ರಕಾರ ಅಂತ. ನಾನು ಮತ್ತೆ ಕೆಳಗೆ ಬಂದು ನನ್ನ ಭಾವನ ಮಗನ ಹತ್ರ ಕೊಟ್ಟೆ. ನಾನು ಮಾತಾಡಿದ ನೀನು ಮಾತಾಡಿದೆ, ನೀನು ಎಲ್ಲಿದ್ದೀಯಾ ಹೇಳು ಅಂತ ಕೇಳಿದೆ. ಹೌದಮ್ಮ, ಈಗ ಇಲ್ಲಿದ್ದೇನೆ ಅಂತ ಕೇಳಿದ್ದಕ್ಕೆ ನಾನು ಎತ್ತಕೊಂಡು ಬಂದರು ಅಂತ ಹೇಳಿದೆ. ಏನು ಹೇಳಿ ಮತ್ತೆ ಏನು ನಾನು ಮಾತಾಡಲಿಲ್ಲ. ನಾನು ಅಂದರೆ ಎತ್ತಾಕೊಂಡು ಬಂದರು ಅಂದರೆ ಯಾರು ಹೇಳಿದರು? ಹಾಗೆ ಏನು ಹೇಳಲಿಲ್ಲ, ಅಷ್ಟು ಹಾಗೆ ಹೇಳಿದ. ಏನು ಕೇಳಲಿಲ್ಲ ನಾನು, ಅವನು ಹೇಳಲೂ ಇಲ್ಲ, ಅಷ್ಟು ಹೇಳಿದ. ಆ ಬಳಿಕ ನೀವೇನು ಮಾಡಿದ್ರಿ? ಪೊಲೀಸರಿಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರು? ಮಾಡಿದರು. ಅವರು ಮಾಡಿದ್ದಾರೆ, ಭಾವನ ಮಗ ಮಾಡಿದರು, ತಿಳಿಸಿದರು ವಿಷಯ ಹೀಗೆ ಅಂತೇಳಿ. ಹೇಗಿದ್ರು ಮಾತಾಡುವಾಗ? ಅಂದರೆ 12 ದಿನಗಳಿಂದ ಇರಲಿಲ್ಲ, ಎಲ್ಲಿದ್ದರು, ಏನು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಮಾತಾಡಿದ್ರಾ? ಅವನು ಮುಂಚೆ ಹೇಗೆ ಮಾತಾಡಿದ ಅದೇ ವಯಸ್ಸಲ್ಲಿ ಮಾತಾಡ್ತಿದ್ದಾನೆ ನೋಡುವಾಗ. ನನಗೆ ಅದೇ ವಯಸ್ಸು ಕೇಳ್ತಾ ಉಂಟು. ಇದ್ದಾನಲ್ಲ ಸರ್, ಅದೇ ಅಷ್ಟು ಹೇಳಿದ ಮಾತ್ರ. ನಾನು ಓದೋದಲ್ಲ, ಎತ್ತಾಡ್ಕೊಂಡು ಹೋದ್ರು ಅಂತ ಹೇಳಿದ, ಅಷ್ಟು ಹೇಳಿದ. ಮತ್ತು ನಾನು ಏನು ಕೇಳಲಿಲ್ಲ, ಮತ್ತು ಅದರ ಬಗ್ಗೆ ಮಾತಾಡಲಿಲ್ಲ. ಮತ್ತು ಅವನಲ್ಲಿ ತಂದು ಕೊಟ್ಟೆ ನಾನು. ಈಗ ಇಷ್ಟು ದಿನಗಳಿಂದ ಅವರು ಇರಲಿಲ್ಲ, ಈಗ ಸಿಕ್ಕಿದ್ದಾರೆ, ಅವರು ಜೀವಂತವಾಗಿ ಇದ್ದಾರೆ ಅನ್ನುವಂಥದ್ದು ಖುಷಿಯಾಗಿದೆ. ಏನು ಅನಿಸುತ್ತೆ? ಹೌದು ಸರ್, ಎಷ್ಟು ದಿನದಿಂದ ನನಗೆ ಶುರುವಿಗೆಲ್ಲ ಇದಿತ್ತು. ಅಂದರೆ ಅವನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದ್ರೆ ನನಗೆ ಅದು ಕನ್ಫರ್ಮ್ ಆಗಿ ಗೊತ್ತಿತ್ತು. ಅಂದರೆ ನಾವು ಇಷ್ಟು ನೋಡಿದ ಮಗುವಲ್ಲ ಸರ್ ಅವನು. ಇವರೆಲ್ಲ ಹಾಗೆ ಮೆಡಿಸನ್ ಸರ್ಚ್ ಮಾಡಿದ್ದಾರೆ, ಹಾಗೆ ಹೀಗೆ ಅವನು ಹೀಗೆ ಅದು ಎಂಡ್ ಅಂತ ಹಾಗೆ ಹೀಗೆಲ್ಲ ಹೇಳ್ತಿದ್ರು. ಅದನ್ನು ಕೇಳುವಾಗ ಸ್ವಲ್ಪ ನನಗೆ ತುಂಬ ನನಗೆ ಬೇಜಾರಾಗ್ತಿತ್ತು. ಏನು ಮಾಡಿಕೊಂಡಿದ್ದಾನೆ ಇರಬೇಕು, ಇಲ್ಲಾಂದರೆ ಇಷ್ಟೊತ್ತಿಗೆ ಅವನು ಎಲ್ಲಿ ಇರ್ತಿದ್ರೆ ನನಗೆ ಫೋನ್ ಮಾಡ್ತಿದ್ದ. ಅದೊಂದು ಮಾತ್ರ ನನಗೆ ತುಂಬ ಈಗಲೂ ಬೇಜಾರಾಗ್ತದೆ, ಹಾಗೆ ಹೀಗೆ ಅಂತೇಳಿ. ಅಂದರೆ ಇಷ್ಟು ದಿನಗಳ ಕಾಲ ಅವರು ಫೋನ್ ಮಾಡದೇ ಇರಲಿಕ್ಕೆ ಯಾರ ಜೊತೆ ಇದ್ರ? ಅವರೇನಾದ್ರು ಬಿಡ್ತಾ ಇರಲಿಲ್ಲ, ಈಗ ಅವರಿಂದ ತಪ್ಪಿಸ್ಕೊಂಡು ಬಂದ್ರ? ಅದು ಗೊತ್ತಿಲ್ಲ ಸರ್, ಅದರ ಬಗ್ಗೆ ನಾನು ಏನು ಕೇಳಲಿಲ್ಲ. ಅವನಲ್ಲಿ ಏನು ಮಾತಾಡಲಿಲ್ಲ. ನೀನು ಎಲ್ಲಿದ್ದೀಯಾ ನೀನು ಹೇಳು, ದಿಗಂತ ಅಲ್ವ ಅಷ್ಟು ಕೇಳಿದ್ದು ಮಾತ್ರ. ಅವನು ವಾಯ್ಸ್ ಕೇಳಿದ ತಕ್ಷಣ ಹೌದಂತ ಗೊತ್ತಾಯ್ತಲ್ಲ, ಆಮೇಲೆ ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ ಏನು ಕೂಡ. ಈಗ ಬೇರೆ ಬೇರೆ ಅನುಮಾನಗಳೆಲ್ಲ ಇತ್ತು, ಗಾಂಜಾದವರು ಅಥವಾ ಮಂಗಳಮುಖಿಯವರು ಕರ್ಕೊಂಡು ಹೋಗಿದ್ದಾರೆ, ಈ ರೀತಿ ಅದೆಲ್ಲ ಏನಿತ್ತು? ಅಂಥದ್ದೇನಾದರೂ ಮಾತಾಡಿದ್ರಾ? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಯಾಕೆ ಗೊತ್ತಾ, ನಾವು ಅವನನ್ನು ಮನೆಯಿಂದ ಹೊರಡುವಾಗ ಇವರೊಟ್ಟಿಗೆ ಹೋಗೋದು. ನಾನು ಅದನ್ನೇ ಅವತ್ತು ಹೇಳಿದ, ಅದನ್ನು ಇವತ್ತೇ ಹೇಳಿದ. ನನಗೆ ಏನು ಗೊತ್ತುಂಟು ಅದನ್ನು ನಾನು ಕ್ಲಿಯರಾಗಿ ಅವರಿಗೆ ಹೇಳಿದ್ದೇನೆ ಎಲ್ಲವೂ ಕೂಡ. ಮತ್ತು ನಾವು ಮಕ್ಕಳ ಬಗ್ಗೆ ಅಷ್ಟು ಹೀಗೆ ಬೇರೆ ಫ್ರೆಂಡ್ಸ್ ಇರ್ತಾರೆ, ಮೊಬೈಲಲ್ಲೆಲ್ಲ ಕೆಲವು ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಅದು ನಮಗೆ ಗೊತ್ತಾಗೋದಿಲ್ಲ ಸರ್. ಎಲ್ಲವೂ ನೋಡ್ತೇವೆ ನಾವು, ನೋಡೋದಿಲ್ಲಲ್ಲ ಸರ್. ನಾವು ಮನೆಯಲ್ಲಿ ಬಂದಾಗ ನೋಡ್ತೇವೆ ಮಗುವಿನ ವರ್ತನೆ. ಶಾಲೆಗೆ ಹೋದಾಗ ಟೀಚರ್ಸಲ್ಲಿ ಕೇಳ್ತೇವೆ, ಪರವಾಗಿಲ್ಲ ಒಳ್ಳೆ ಮಾಡಿ ಓದ್ತಾನೆ. ಮನೆಯಲ್ಲಿ ಅವನಿಗೆ ಏನು ಹೇಳಬೇಕಿಲ್ಲ, ಅವನ ಕೆಲಸ ಎಲ್ಲ ಅವನೇ ಮಾಡ್ತಾನೆ. ಈಗ ಏನಾದರೂ ಜೋರು ಮಾಡಬೇಕಿದ್ರೆ ಮಾತ್ರ ಅಲ್ಲ, ಅವನು ಓದೋದಿಲ್ಲ, ಬರೆಯೋದಿಲ್ಲ. ಒಂದು ಸ್ನಾನಕ್ಕೆ ಹೋಗೋಕ್ಕೆ ಜೋರು ಮಾಡಿ ಹೇಳಬೇಕು, ಊಟ ಮಾಡಿ ಕರಿಬೇಕು, ಹಾಗೆ ಏನಿಲ್ಲ. ಅವನ ಏನು ಕೆಲಸ ಉಂಟು ಅದನ್ನು ಅವನೇ ಮಾಡ್ತಾನಲ್ಲ, ಮತ್ತೆ ಎಂತ ಹೇಳುದು ಸರ್ ನಾವು ಅವನ ಬಗ್ಗೆ? ನಂಗೆ ಖುಷಿಯಾಗಿದೆ ಸರ್. ಮತ್ತೆ ಎಂತ ಅಂತ ಗೊತ್ತಿಲ್ಲ ನನಗೆ, ಈಗ ಇನ್ನೂ ಗೊತ್ತಾಗಬೇಕು. ಇದು ಹೆತ್ತವರ ಮಾತು. ಅಲ್ಲಿನ ಉಡುಪಿಯ ಡಿಮಾರ್ಟ್ನ ಸಿಬ್ಬಂದಿಯ ಮೊಬೈಲ್ನಿಂದ ತಾಯಿಯ ಮೊಬೈಲಿಗೆ ಕರೆ ಮಾಡಿದ್ದಾರೆ. ನಾನು ಬರ್ತೇನೆ ಆದಷ್ಟು ಬೇಗ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ನನ್ನನ್ನು ಯಾರೋ ಎತ್ತಾಕೊಂಡು ಹೋಗಿದ್ದಾರೆ, ಅದನ್ನು ಬಂದು ತಿಳಿಸ್ತೇನೆ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾಗಿ ಈಗ ಸದ್ಯ ಪೊಲೀಸರು ಆತನನ್ನು ಮಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಆಗಬೇಕು. ಆ ಬಳಿಕ ಆತ ಏನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗಲಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.